ಈ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಯು ಸಿಯ 10th ಲೆಸನ್ ಫ್ರೆಡ್ರಿಕ್ ಡಾಗ್ಲಸ್ ಅನ್ನುವಂತಹ ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಡ್ರಿಕ್ ಡಾಗ್ಲಸ್ ಆ್ಯನ್ ಎಕ್ಸೆಪ್ಟ್ ಫ್ರಮ್ ನರೇಟಿವ್ ಆಫ್ ದ ಲೈಫ್ ಆಫ್ ಎ ಫ್ರೆಡ್ರಿಕ್ ಡಾಗ್ಲಸ್ ಆ್ಯನ್ ಅಮೇರಿಕನ್ ಸ್ಲೇವ್. ಸೊ ಈ ಫ್ರೆಡ್ರಿಕ್ ಡಾಗ್ಲಸ್ ಅನ್ನುವಂತಹ ವ್ಯಕ್ತಿ ಮೂಲತಃ ಅಮೇರಿಕಾದ ಒಬ್ಬ ಗುಲಾಮನಾಗಿರ್ತಾನೆ. ಮತ್ತು ಈ ಒಂದು ಕತೆ ಏನಿದೆ, ಈ ಪಾಠದ ಕತೆ ಏನಿದೆ, ಅದನ್ನು ನರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಾಗ್ಲಸ್ ಅಂತ ಫ್ರೆಡ್ರಿಕ್ ಡಾಗ್ಲಸ್ ಬರೆದಿರುವಂತಹ ಆತ್ಮಕಥನದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಲೆಸನ್ನಲ್ಲಿ ನಮಗೆ ಇಂದಿನ ಕಾಲದಲ್ಲಿ ಅಮೇರಿಕನ್ನರನ್ನು ವೈಟ್ಸ್ ಅಂತ ಕರಿತಾ ಇದ್ರು ಮತ್ತು ಬೇರೆಯವ್ರನ್ನ ಬ್ಲ್ಯಾಕ್ಸ್ ಅಂತ ಕರಿತಾ ಇದ್ರು. ಅಂದರೆ ವರ್ಣಭೇದ, ಅಂದರೆ ಕಲರಲ್ಲಿ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು. ಸೊ ಯಾರ್ಯಾರೆಲ್ಲ ಬ್ಲ್ಯಾಕ್ ಕಲರ್ ಸ್ಕಿನ್ ಇರ್ತಾ ಇತ್ತು ಅವರನ್ನೆಲ್ಲ ತುಂಬಾ ನಿಕೃಷ್ಟವಾಗಿ ಅಮೇರಿಕನ್ನರು ನಡೆಸ್ಕೊಳ್ತಾ ಇದ್ರು, ಅವರನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇದ್ರು. ಅಂತಹದೇ ಒಬ್ಬ ಗುಲಾಮ ಆಗಿದ್ದ ಈ ಫ್ರೆಡ್ರಿಕ್ ಡಾಗ್ಲಸ್. ಸೊ ಹಾಗಾಗಿ ಈ ಒಂದು ಲೆಸನ್ನಲ್ಲಿ ಆ ಫ್ರೆಡ್ರಿಕ್ ಡಾಗ್ಲಸ್ ಅವರು ಅನುಭವಿಸಿದಂತಹ ಕಷ್ಟಗಳೇನು ಮತ್ತು ಈ ಗುಲಾಮರನ್ನು ಅಮೇರಿಕನ್ನರು ಹೇಗೆಲ್ಲ ನಡೆಸ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲಾಗಿ ಹೇಳಿದ್ದಾರೆ. ಈಗ ಫಸ್ಟ್ ಪ್ಯಾರ ನೋಡೋಣ. ಈ ಲೆಸನ್ನ ಫಸ್ಟಿಗೆ ನಮಗೆ ಈ ಫ್ರೆಡ್ರಿಕ್ ಡಾಗ್ಲಸ್ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಒಂದು ಚಿಕ್ಕ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅವರ ಆತ್ಮಕಥನದಿಂದ ಆಯ್ದುಕೊಂಡಿರುವಂತಹ ಒಂದಷ್ಟು ನಮಗೆ ವಿಷಯಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇವಾಗ ಫ್ರೆಡ್ರಿಕ್ ಡಾಗ್ಲಸ್ was born in slavery as Frederick Augustus Washington Bailey near Easton in Talbot County, Maryland. ಸೊ ಈ ಮೇರಿಲ್ಯಾಂಡ್ ಅನ್ನುವಂತಹ ಪ್ರದೇಶದ ಟ್ಯಾಬ್ಲೆಟ್ ಅನ್ನುವಂತಹ ಕಂಟ್ರಿಯಲ್ಲಿ ಈಸ್ಟನ್ ಅನ್ನುವಂತಹ ಪ್ರದೇಶದ ಹತ್ತಿರ ಈ ಫ್ರೆಡ್ರಿಕ್ ಡಾಗ್ಲೆಸ್ ಅವರು ಒಬ್ಬ ಗುಲಾಮರಾಗಿ ಜನಿಸ್ತಾರೆ. ಇವರು ಜನಿಸಿದಾಗ ಈ ಫ್ರೆಡ್ರಿಕ್ ಡಾಗ್ಲೆಸ್ನ ಪೂರ್ಣ ಹೆಸರು ಬಂದು ಫ್ರೆಡ್ರಿಕ್ ಅಗಸ್ಟಸ್ ವಾಷಿಂಗ್ಟನ್ ಬೇಲಿ ಅಂತ ಆಗಿರುತ್ತೆ. He was not sure of the exact year of his birth, but he knew that it was 1817 or 1818. ಅವರಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅವ್ರು ಯಾವ ವರ್ಷ ಹುಟ್ಟಿದ್ರು ಅಂತ ಅವರಿಗೆ ಗೊತ್ತಿಲ್ಲ. ಆದರೆ ಫ್ರೆಡ್ರಿಕ್ ಡಾಗ್ಲೆಸ್ಸಿಗೆ ಏನು ಗೊತ್ತು ಅಂದರೆ ನಾನು 1817 ಅಥವಾ 1818 ಹುಟ್ಟಿದ್ದೀನಿ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಆ್ಯಸ್ ಎ ಯಂಗ್ ಬಾಯ್ he was sent to Baltimore to be a house servant where he learned to read and write. ಸೊ ಒಬ್ಬ ಚಿಕ್ಕ ಹುಡುಗ ಆಗಿದ್ದಾಗ ಫ್ರೆಡ್ರಿಕ್ ಡಾಗ್ಲೆಸರನ್ನು ಬ್ಯಾಲ್ಟಿಮೋರ್ ಅನ್ನುವಂತಹ ಪ್ರದೇಶಕ್ಕೆ ಒಬ್ಬ ಮನೆಗೆಲಸದ ಹುಡುಗನಾಗಿ ಕಳಿಸ್ತಾ ಇದ್ರು. ಅಲ್ಲಿ ಈತ ಓದೋದನ್ನು ಮತ್ತು ಬರೆಯೋದನ್ನು ಕಲ್ತ್ಕೊಂಡ್ರು ವಿತ್ ದ ಅಸಿಸ್ಟೆನ್ಸ್ ಆಫ್ ಹಿಸ್ ಮಾಸ್ಟರ್ಸ್ ವೈಫ್. ಹೇಗೆ ಓದು ಬರೆಯೋ ಕಲ್ತ್ಕೊಂಡ್ರು ಅಂದರೆ ಅವರು ಕೆಲಸ ಮಾಡ್ತಾ ಇದ್ದಂತಹ ಮನೆ ಕೆಲಸದ ಯಜಮಾನ ಏನಿರ್ತಾನೆ ಅವನ ಹೆಂಡತಿಯ ಸಹಾಯದಿಂದ ಓದೋದು ಬರೆಯೋದನ್ನು ಕಲ್ತ್ಕೊಂಡ್ರು. ಹೀಗೆ ಈ ಓದು ಮತ್ತು ಬರೆಯೋದು ಅಂದರೆ ಈ ಶಿಕ್ಷಣ ಅವರ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರೋದಕ್ಕೆ ಕಾರಣ ಕೂಡ ಆಯಿತು. In 1838 he escaped from slavery and went to New York City where he married ಅನ್ನಾ ಮುರೈ, ಎ ಫ್ರೀ ಕಲರ್ಡ್ ವುಮೆನ್ ಅಂತಂದರೆ ಸೇಮ್ ಅವ್ರ ಥರನೇ ಬ್ಲ್ಯಾಕ್ ಕಲರ್ ಸ್ಕಿನ್ ಇರುವಂತಹ ಒಬ್ಬ ಮಹಿಳೆ, ಆದರೆ ಅವರು ಈ ಸ್ಲೇವರಿ ಗುಲಾಮತನದಿಂದ ಮುಕ್ತಳಾಗಿರುವಂತಹ ಮಹಿಳೆ. ಹೂಮ್ ಹಿ ಹ್ಯಾಡ್ ಮೆಟ್ ಇನ್ ಬ್ಯಾಲ್ಟಿಮೋರ್. ಇನ್ನು 1838 ಈ ಗುಲಾಮತನದಿಂದ ಈ ಫ್ರೆಡ್ರಿಕ್ ಡಾಗ್ಲೆಸ್ ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ನ್ಯೂಯಾರ್ಕ್ ಸಿಟಿಗೆ ಹೋಗ್ತಾರೆ. ಅಲ್ಲಿ ಅವರು ಬ್ಯಾಲ್ಟಿಮೋರ್ನಲ್ಲಿ ಓದೋದು ಬರೆಯೋದು ಕಲ್ತ್ರಲ್ಲ, ಅಲ್ಲಿ ಅವರಿಗೆ ಪರಿಚಯ ಆಗಿದ್ದಂತಹ ಅನ್ನಾ ಮುರೈ ಅನ್ನುವಂತಹ ಒಬ್ಬರನ್ನು ಅವರು ಮದುವೆ ಆಗ್ತಾರೆ. ನ್ಯೂಯಾರ್ಕ್ ಸಿಟಿಗೆ ಹೋಗಿ ಮದುವೆ ಆಗಿ ಇಬ್ಬರು ನ್ಯೂಯಾರ್ಕ್ ಸಿಟಿಯಲ್ಲಿ ಸೆಟಲ್ ಆಗ್ತಾರೆ. ಸೂನ್ ದೇರ್ ಆಫ್ಟರ್ ಈ ಚೇಂಜ್ಡ್ ಇಸ್ ನೇಮ್ ಟು ಫ್ರೆಡ್ರಿಕ್ ಡಾಗ್ಲೆಸ್. ಅದಾದ ನಂತರ ಅವರು ಹೊಸ ಐಡೆಂಟಿಗೋಸ್ಕರ ಅವರು ಸಂಪೂರ್ಣ ಹೆಸರನ್ನು ಬಿಟ್ಟು ಫ್ರೆಡ್ರಿಕ್ ಡಾಗ್ಲೆಸ್ ಅಂತ ಶಾರ್ಟಾಗಿ ಅವ್ರ ನೇಮನ್ನು ಚೇಂಜ್ ಮಾಡ್ಕೊಳ್ತಾರೆ. ಇನ್ 1841 ಈ ಅಡ್ರೆಸ್ಡ್ ಎ ಕನ್ವೆನ್ಷನ್ ಆಫ್ ದ ಮಸಾಚ್ಯುಸೆಟ್ಸ್ ಆಂಟಿ ಸ್ಲೇವರಿ ಸೊಸೈಟಿ in Nantucket and so greatly impressed the group that they immediately employed him as an agent. He was such an impressive orator that numerous persons doubted if he had ever been a slave. ಸೊ ಇವರು 1841 ಇಸ್ವಿಯಲ್ಲಿ ಒಂದು ಆ್ಯಂಟಿ ಸ್ಲೇವರಿ ಸೊಸೈಟಿ ಇರುತ್ತೆ. ಅಂದರೆ ಈ ಗುಲಾಮಗಿರಿತನೆಯನ್ನು ಹೋಗಲಾಡಿಸ್ಬೇಕು ಅನ್ನೋದಕ್ಕೆ ಒಂದು
ಸೊಸೈಟಿಯನ್ನು ಅವರು ಕಟ್ಕೊಂಡಿರ್ತಾರೆ. ಅಂದರೆ ಒಂದು ಗುಂಪನ್ನು, ಹೋರಾಟದ ಗುಂಪನ್ನು ಕಟ್ಕೊಂಡಿರ್ತಾರೆ. ಅದು ನ್ಯಾಂಟುಕೇಟ್ನಲ್ಲಿ ಇರುತ್ತೆ. ಸೊ ಅಲ್ಲಿ ಅವರು ಎಲ್ಲರನ್ನ ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡ್ತಾರೆ. ಅಂದರೆ ಗುಲಾಮಗಿರಿ ಬಗ್ಗೆ ಒಂದು ಭಾಷಣವನ್ನು ಮಾಡ್ತಾರೆ. ಸೊ ಅದರಿಂದ ಭಾಷಣವನ್ನು ಕೇಳಿದಂತಹ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ತುಂಬಾ ಇಂಪ್ರೆಸ್ ಆಗಿಬಿಡ್ತಾರೆ. ಈ ಆ್ಯಂಟಿ ಸ್ಲೇವರಿ ಗುಂಪು ಏನಿತ್ತು ಅವರು ಸಡನ್ನಾಗಿ ಬಂದು ಇವರನ್ನು ಗುಂಪಿನ ಕಾರ್ಯಕರ್ತರಾಗಿ ನೇಮಿಸ್ಕೊಳ್ತಾರೆ. ಅವರು ಎಷ್ಟು ಇಲ್ಲಿ ಒರೇಟರ್ ಅಂತಂದರೆ ಭಾಷಣಕಾರ, ಎಷ್ಟು ಉತ್ತಮ ಭಾಷಣಕಾರ ಆಗಿರ್ತಾರೆ ಅಂತಂದರೆ ಅವರು ಅದ್ರ ಬಗ್ಗೆ ಎಲ್ಲ ಮಾತಾಡೋದನ್ನು ನೋಡಿ ಅಲ್ಲಿದ್ದಂತಹ ಜನರಿಗೆಲ್ಲ ಇವ್ರು ನಿಜವಾಗ್ಲೂ ಗುಲಾಮರಾಗಿದ್ರಾ ಅನ್ನುವಂತಹ ಡೌಟ್ ಬರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಗುಲಾಮರಿಗೆ ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ ಯಾವುದಕ್ಕೂ ಕೂಡ ಅವ್ರು ಫೆಸಿಲಿಟಿನ ಅವೈಲಬಲ್ ಮಾಡ್ತಾ ಇರಲ್ಲ. ಆದರೆ ಅಂತಹ ಗುಲಾಮರಾಗಿದ್ದಂತಹ ವ್ಯಕ್ತಿ ಇಷ್ಟು ಚೆನ್ನಾಗಿ ಭಾಷಣ ಮಾಡೋದು ನೋಡಿ ಅವ್ರು ಎಲ್ಲರಿಗೂ ಕೂಡ ಇವ್ರಿಗೆ ಯಾವತ್ತಾದರೂ ನಿಜವಾಗ್ಲೂ ಗುಲಾಮರಾಗಿದ್ರಾ ಅನ್ನುವಂತಹ ಡೌಟ್ ಬರುತ್ತೆ. ಸೊ ಈ ರೋಟ್ ನರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಾಗ್ಲಸ್. ಸೊ ಅದಕ್ಕಾಗಿ ಅವರು ಅವರ ಆತ್ಮಕಥನವನ್ನು ಬರೀತಾರೆ. ಅದರ ಹೆಸರು ನರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಾಗ್ಲಸ್. ಡ್ಯೂರಿಂಗ್ ದ ಸಿವಿಲ್ ವಾರ್ he assisted in the recruiting of colored men for the 54th and 55th Massachusetts Regiment and consistently argued for the emancipation of slaves. ಇಲ್ಲಿ ಇಮ್ಯಾನ್ಸಿಪೇಷನ್ ಆಫ್ ಸ್ಲೇವ್ಸ್ ಅಂದರೆ ಗುಲಾಮರ ಬಿಡುಗಡೆ ಮತ್ತು ಸ್ವಾತಂತ್ರ್ಯ. ಮತ್ತು ಇಲ್ಲಿ ರೆಗಿಮೆಂಟ್ ಅಂತಂದರೆ ಒಂದು ಹೋರಾಟದ ಗುಂಪು. ಸೊ ಇವರು ಏನು ಮಾಡ್ತಾರೆ ಅಂತಂದರೆ ವರ್ಣಭೇದವನ್ನು ನಿಲ್ಲಿಸೋದಕ್ಕೋಗಿ ತಡೆಗಟ್ಟೋದಕ್ಕೋಸ್ಕರ ಅವರು ಒಂದು ಲೀಡನ್ನು ತಗೋತಾರೆ. ಅಲ್ಲಿದ್ದಂತಹ ಅವರ ಹೋರಾಟಗಾರರಿಗೆ ಅಸಿಸ್ಟನ್ನು ಮಾಡ್ತಾರೆ. ಅಸಿಸ್ಟ್ ಮಾಡಿ ಅವರು ಈ ಗುಲಾಮರಿಗೆ ಬಿಡುಗಡೆ ಸಿಗಬೇಕು, ಸ್ವಾತಂತ್ರ್ಯ ಸಿಗಬೇಕು ಅಂತ ಅವರು ಹೋರಾಟವನ್ನು ಮಾಡ್ತಾರೆ ಮತ್ತು ಆರ್ಗ್ಯೂ ಮಾಡ್ತಾರೆ. ಆಫ್ಟರ್ ದ ವಾರ್ ಹಿ ವಾಸ್ ಆ್ಯಕ್ಟಿವ್ ಇನ್ ಸೆಕ್ಯೂರಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ರೈಟ್ಸ್ ಆಫ್ ಫ್ರೀ ಮ್ಯಾನ್. ಸೊ ಈ ವಾರ್ ಅಂದರೆ ಸಿವಿಲ್ ವಾರ್ ಅಂದರೆ ಅಂತರ್ಯುದ್ಧ. ಅಂದರೆ ಒಂದು ದೇಶದ ಒಳಗಡೆ ಜನರದು ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಬಂದು ಯುದ್ಧ ನಡೆಯೋದು. ಸೊ ಈ ಅಂತರ್ಯುದ್ಧ ಮುಗಿದ ಮೇಲೆ ಅವರು ಏನಿದೆ ಈಗ ಇವರು ಸ್ಲೇವ್ಸ್ ಎಲ್ಲರೂ ಕೂಡ ಬಿಡುಗಡೆ ಆಗ್ತಾರೆ. ಸೊ ಗುಲಾಮಗಿರಿತನ ಅಲ್ಲಿಗೆ ಮುಗಿಯುತ್ತೆ. ಮುಗಿದ ಮೇಲೆ ಅಷ್ಟೇ ಮುಗ್ದಿಲ್ಲ, ಅದ್ರ ಜೊತೆಗೆ ಅವರಿಗೆ ಒಂದಷ್ಟು ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ಕೂಡ ಕೊಡಿಸ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೋಸ್ಕರ ಅವರು ಹೋರಾಡ್ತಾರೆ. ಇನ್ ಇಸ್ ಲೇಟರ್ ಇಯರ್ಸ್ ಅಟ್ ಡಿಫ್ರೆಂಟ್ ಟೈಮ್ಸ್ ಹಿ ವಾಸ್ ಸೆಕ್ರೆಟರಿ ಆಫ್ ದ ಸ್ಯಾಂಟೋ ಡೊಮಿಂಗೋ ಕಮಿಷನ್ ಆ್ಯಂಡ್ ಮಾರ್ಷಲ್ ಅಂತಂದರೆ ಹೀಗೆ ಕಾನೂನಿಗೆ ಸಂಬಂಧಪಟ್ಟಿದ್ದನ್ನು ನೋಡ್ಕೊಳ್ಳೋರು. ಆ್ಯಂಡ್ ರೆಕಾರ್ಡರ್ ಆಫ್ ಡೀಡ್ಸ್ ಅಂತಂದರೆ ರೆಕಾರ್ಡ್ಸ್, ಪಬ್ಲಿಕ್ ರೆಕಾರ್ಡ್ಸ್ ಮತ್ತು ಪಬ್ಲಿಕ್ ರೆಕಾರ್ಡ್ಸ್ ಅಂದರೆ ಈ ಪ್ರಾಪರ್ಟಿ ಅದೆಲ್ಲ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋರು. ಆಫ್ ದ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಮಿನಿಸ್ಟರ್ ಟು ಹೈಟೈ. His other autobiography works are My Bondage and My Freedom and Life and Times of Frederick Douglass, published in 1855 and 1881 respectively, died in 1895. ನಂತರದಲ್ಲಿ ಅವರು ಸ್ಯಾಂಟೋ ಡೊಮಿಂಗೋ ಕಮಿಷನ್ನಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಮಾರ್ಷಲ್ ಅಂತಂದರೆ ಕಾನೂನುಗಳ ಡಾಕ್ಯುಮೆಂಟ್ಸನ್ನು ನೋಡ್ಕೊಳ್ಳೋರು ಮತ್ತು ರೆಕಾರ್ಡರ್ ಆಫ್ ಡೀಡ್ಸ್ ಅಂತಂದರೆ ಪಬ್ಲಿಕ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ರೆಕಾರ್ಡ್ಸನ್ನು ನೋಡ್ಕೊಳ್ಳುವಂತಹ ಒಂದು ಉದ್ಯೋಗದಲ್ಲಿ ಅವರು ಕೊಲಂಬಿಯಾದಲ್ಲಿ ಅವರು ಕೆಲಸ ಮಾಡ್ತಾರೆ. ಅದಾದಮೇಲೆ ಅವರು ಯುನೈಟೆಡ್ ಸ್ಟೇಟ್ಸಲ್ಲಿ ಹೈಟಿಯ ಮಿನಿಸ್ಟರ್ ಆಗಿ ಕೂಡ ಅವರು ವರ್ಕ್ ಮಾಡ್ತಾರೆ. ಅದಾದಮೇಲೆ ಕೆಲವೊಂದು ಆಟೋಬಯೋಗ್ರಫಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಯಾವ್ದ್ಯಾವುದು ಅಂತಂದರೆ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್ ಮತ್ತು ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಫ್ರೆಡ್ರಿಕ್ ಡಾಗ್ಲಸ್ ಅನ್ನುವಂತಹದ್ದನ್ನು ಬರೆದು 1855 ಮತ್ತು 1881ನಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಜೊತೆಗೆ ಅವರು 1895 ಅವರು ತೀರ್ಕೊಳ್ತಾರೆ. ಇದಿಷ್ಟು ಫ್ರೆಡ್ರಿಕ್ ಡಾಗ್ಲಸ್ ಅನ್ನುವಂತಹ ವ್ಯಕ್ತಿಯ ಒಂದು ಹಿನ್ನೆಲೆಯನ್ನು ನಮಗೆ ತಿಳಿಸಿದ್ದಾರೆ. ಈಗ ನೆಕ್ಸ್ಟ್ ನಮಗೆ ಅವರ ಒಂದು ಆತ್ಮಕಥನದಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡಿರುವಂತಹ ಕೆಲವೊಂದು ಅಷ್ಟು ನಮಗೆ ಪ್ಯಾರಾಗ್ರಾಫ್ಸನ್ನು ಇಲ್ಲಿ ನಮಗೆ ಹೇಳಿದ್ದಾರೆ. ಇದರಿಂದ ನಮಗೆ ಮುಂದೆ ಬರುವಂತಹ ಪ್ಯಾರಾಗ್ರಾಫಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಅಮೇರಿಕನ್ನರು ಕರಿಯರನ್ನು ಅಂದರೆ ಅವ್ರಿಗಿಂತ ಕಪ್ಪು ಬಣ್ಣ ಇರುವವ್ರನ್ನ ಗುಲಾಮಗಿರಿಯ ಹೆಸರಿನಲ್ಲಿ ಎಷ್ಟೆಲ್ಲ ಶೋಷಣೆ ಮಾಡ್ತಾಯಿದ್ರು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಪ್ಯಾರಾ ನೋಡೋಣ. ಈಗ ನೆಕ್ಸ್ಟ್ ಪ್ಯಾರವನ್ನು
ಫ್ರೆಡ್ರಿಕ್ ಡಾಗ್ಲಸ್ ಅವರ ಆತ್ಮಕಥನದಿಂದ ತೆಗೆದುಕೊಳ್ಳಲಾಗಿದೆ. ಸೊ ಎಲ್ಲ ಮಾತುಗಳು ನನಗೆ ಫ್ರೆಡ್ರಿಕ್ ಡಾಗ್ಲಸ್ ಅವರು ಓದುಗರಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಐ ಅಂತ ಬಂದರೆ ಅದು ಫ್ರೆಡ್ರಿಕ್ ಡಾಗ್ಲಸ್ ಅಂತ. ಐ ವಾಸ್ ಬಾರ್ನ್ ಇನ್ ಟುಕ್ಹೋ ನಿಯರ್ ಹಿಲ್ಸ್ಬರ್ಗ್ and about 12 miles from Easton in Talbot country. ಸೊ ಇವಾಗ ಫ್ರೆಡ್ರಿಕ್ ಡಾಗ್ಲಸ್ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಜನನ ಎಲ್ಲಿ ಆಯಿತು ಅಂತಂದರೆ ಹಿಲ್ಸ್ಬರ್ಗ್ನಲ್ಲಿರುವಂತಹ ಹತ್ರ ಇರುವಂತಹ ಟುಕ್ಹೋಯ್ ಅನ್ನುವಂತಹ ಪ್ರದೇಶದಲ್ಲಿ ಆಯಿತು. ಈ ಪ್ರದೇಶ ಎಲ್ಲಿದೆ ಅಂತಂದರೆ ಮೇರಿಲ್ಯಾಂಡಲ್ಲಿರುವಂತಹ ಟ್ಯಾಲ್ಬರ್ಟ್ ಕಂಟ್ರಿಯಲ್ಲಿ ಈಸ್ಟರ್ನ್ ಅಂತ ಪ್ರದೇಶ ಇದೆ, ಅಲ್ಲಿಂದ 12 ಮೈಲಿ ದೂರದಲ್ಲಿದೆ. I have no accurate knowledge of my age, never having seen any authentic record containing it. ನನ್ನ ಹತ್ರ ನನ್ನ ವಯಸ್ಸು ನಿಖರವಾಗಿ ಇಷ್ಟೇ ಅಂತ ನನಗೆ ಯಾವುದೂ ಗೊತ್ತಿಲ್ಲ, ಮತ್ತು ನನ್ನ ವಯಸ್ಸು ಇಷ್ಟೇ ಅಂತ ನಿಖರವಾಗಿ ಹೇಳುವಂತಹ ಯಾವುದೇ ದಾಖಲೆಗಳು ಅಂದರೆ ಸರ್ಕಾರಿ ದಾಖಲೆಗಳು ಅಂದರೆ ಈಗ ಟಿ ಸಿ ಆಗಿರ್ಬೋದು, ಮಾಸ್ ಕಾರ್ಡ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸರ್ಕಾರಿ ದಾಖಲೆಗಳು ನನ್ನ ಬಳಿ ಇಲ್ಲ. By far the larger part of the slaves know as little of their ages as horses know of theirs. ಬರೀ ನನಗೆ ಮಾತ್ರ ಅಲ್ಲ, ಬಹಳಷ್ಟು ಜನ ಗುಲಾಮರಿಗೆ ತಮ್ಮ ವಯಸ್ಸು ಎಷ್ಟು ಅಥವಾ ಬೇರೆ ಯಾವ ಇನ್ಫಾರ್ಮೇಷನ್ ಬಗ್ಗೆನೂ ಕೂಡ ಅವರಿಗೆ ಸ್ವಲ್ಪನೂ ಕೂಡ ಗೊತ್ತೇ ಇಲ್ಲ. ಅದು ಹೇಗೆ ಅಂತಂದರೆ ಅವರು ಗುಲಾಮರನ್ನು ಪ್ರಾಣಿಗೆ ಹೋಲಿಸ್ತಾ ಇದ್ದಾರೆ. ಪ್ರಾಣಿಗಳಿಗೆ ಹೇಗೆ ಫಾರ್ ಎಕ್ಸಾಂಪಲ್ ಹಾರ್ಸಿಗೆ ಅಂದರೆ ಕುದುರೆಗೆ ಹೇಗೆ ತನ್ನ ವಯಸ್ಸೆಷ್ಟು ಅಂತ ಗೊತ್ತಿದೆಯೋ ಹಾಗೆ ಗುಲಾಮರಿಗೂ ಕೂಡ ಅವ್ರ ವಯಸ್ಸೆಷ್ಟು ಅಂತ ಅವರಿಗೆ ಗೊತ್ತೇ ಇರೋಲ್ಲ. ಆ್ಯಂಡ್ ಇಟ್ ಈಸ್ ದ ವಿಶ್ ಆಫ್ ಮೋಸ್ಟ್ ಮಾಸ್ಟರ್ಸ್ ವಿತಿನ್ ಮೈ ನಾಲೆಡ್ಜ್ ಟು ಕೀಪ್ ದೇರ್ ಸ್ಲೇವ್ಸ್ ಥಸ್ ಇಗ್ನೋರೆಂಟ್. ಮತ್ತು ಎಷ್ಟೊಂದು ಜನ ಈ ಗುಲಾಮರನ್ನು ಆಳ್ತಾ ಇದ್ದಾರಲ್ಲ ಮಾಲೀಕರು, ಆ ಎಲ್ಲ ಮಾಲೀಕರು ಕೂಡ ಇದೆಲ್ಲವನ್ನು ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ವಯಸ್ಸು ತಿಳಿಸೋದು ಅನ್ನೋ ಥರ ಈ ಗುಲಾಮರ ಬಗ್ಗೆ ಅಷ್ಟು ಅವರು ಇಗ್ನೋರ್ ಮಾಡ್ತಾರೆ, ಅಷ್ಟು ಕಡೆಗಾಣಿಸ್ತಾರೆ. ಐ ಡು ನಾಟ್ ರಿಮೆಂಬರ್ ಟು ಹ್ಯಾವ್ ಎವರ್ ಮೆಟ್ ಎ ಸ್ಲೇವ್ ಹೂ ಕುಡ್ ಟೆಲ್ ಆಫ್ ಹಿಸ್ ಬರ್ತ್ಡೇ. ನಾನು ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಗುಲಾಮನು ನಾನು ಖಂಡಿತ ಈ ದಿನವೇ ಈ ತಾರೀಖೆ ಹುಟ್ಟೆ, ಇವತ್ತೇ ನನ್ನ ಬರ್ತ್ಡೇ ಅಂತ ಹೇಳುವಂತಹ ಒಬ್ಬ ಗುಲಾಮನನ್ನು ಕೂಡ ನಾನು ಕಂಡಿಲ್ಲ. ದೇ ಸೆಲ್ಡಮ್ ಕಮ್ ನಿಯರ್ ಟು ಇಟ್ ದ್ಯಾನ್ ಪ್ಲಾಂಟಿಂಗ್ ಟೈಮ್, ಹಾರ್ವೆಸ್ಟಿಂಗ್ ಟೈಮ್, ಚೆರಿ ಟೈಮ್, ಸ್ಪ್ರಿಂಗ್ ಟೈಮ್ ಆರ್ ಫಾಲ್ ಟೈಮ್. ಈಗ ಯಾವ್ದಾದ್ರು ಒಬ್ಬ ಗುಲಾಮನ ನೀನು ಯಾವಾಗ ಹುಡ್ತೆ ಅಂತ ಕೇಳಿದರೆ ಅವ್ರಿಗೆ ನಿಖರವಾಗಿ ಯಾವಾಗ ಅಂತ ಗೊತ್ತಿರಲ್ಲ. ಆದರೆ ಒಬ್ಬೊಬ್ಬಕ್ಕೆ ಒಬ್ಬೊಬ್ಬರು ಹೇಳ್ತಾರೆ, ನಾನು ನಾಟಿ ಹಾಕೋ ಟೈಮಲ್ಲಿ ಹುಡ್ತೆ, ನಾನು ಈ ಬೆಳೆಯನ್ನು ಕಟಾವು ಮಾಡೋ ಟೈಮಲ್ಲಿ ಹುಡ್ತೆ, ನಾನು ಸ್ಪ್ರಿಂಗ್ ಸೀಸನ್ ಟೈಮಲ್ಲಿ ಹುಡ್ತೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಕಾಲವನ್ನು ತಿಳ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. A want of information concerning my own was a source of unhappiness to me even during childhood. The white children could tell their ages. I could not tell why I ought andre should to be deprived andre shoshita of the same privilege. I was not allowed to make any enquiries to my master concerning it. ಸೊ ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲೂ ಕೂಡ ಸ್ವತಃ ನನ್ನದೇ ಆದ ವಿಷಯಗಳು ಎಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಅದೆಲ್ಲವೂ ಕೂಡ ನನಗೆ ತುಂಬಾ ದುಃಖವನ್ನು ಉಂಟು ಮಾಡ್ತಾ ಇತ್ತು. ನನ್ನ ಚೈಲ್ಡ್ಹುಡ್ಡಲ್ಲಿ ಇರಬೇಕಾದ್ರೆ ಬಿಳಿಯರ ಮಕ್ಕಳು ಯಾರಿರ್ತಾರೆ, ಬಿಳಿ ಬಣ್ಣದವರು, ಸೊ ಆ ಮಕ್ಕಳು ಅವ್ರ ವಯಸ್ಸನ್ನು ಅವರು ಖಡಾಖಂಡಿತವಾಗಿ ಇಷ್ಟೇ ಅಂತ ಅವರು ಹೇಳ್ತಾ ಇದ್ರು. ಆದರೆ ನನಗೆ ನನ್ನ ಏಜ್ ಎಷ್ಟು ಅಂತ ನನಗೆ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಅವರಿಗೆ ಸಿಗ್ತಾ ಇದ್ದಂತಹ ಯಾವ ಸೌಲಭ್ಯಗಳು ನಮಗೆ ಸಿಗ್ತಾ ಇರಲಿಲ್ಲ. ನಾವು ಗುಲಾಮರಾಗಿ ಎಲ್ಲ ಸೌಲಭ್ಯಗಳಿಂದ ಶೋಷಿತರಾಗಿ ಉಳಿತಾ ಇದ್ವಿ. ಮತ್ತು ನಮಗೇನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಯಾವುದೇ ವಿಷಯದ ಬಗ್ಗೆ ಆಗಲಿ ನಮ್ಮ ಮಾಲೀಕರು ಯಾರಿರ್ತಾರೆ ಅವ್ರ ಹತ್ರ ಒಂದು ಚಿಕ್ಕ ಎನ್ಕ್ವೈರಿ ಆಗಲಿ ಕ್ವಶನ್ ಆಗಲಿ ನಾವು ಕೇಳೋ ಹಾಗೆ ಇರಲಿಲ್ಲ. ಈ ಡೀಮ್ಡ್ ಆಲ್ ಸಚ್ ಎನ್ಕ್ವೈರೀಸ್ ಆನ್ ದ ಪಾರ್ಟ್ ಆಫ್ ಎ ಸ್ಲೇವ್ improper and impertinent and evidence of restless spirit. ಇಲ್ಲಿ ಡೀಮ್ಡ್ ಅಂತಂದರೆ ಕನ್ಸಿಡರ್ಡ್, ಇಂಪರ್ಟಿನೆಂಟ್ ಅಂತಂದರೆ ಡಿಸ್ರೆಸ್ಪೆಕ್ಟ್ಫುಲ್ ಅಥವಾ ರೂಡ್ ಅಂತ. ಸೊ ಇವಾಗ ಏನಾದರೂ ಒಬ್ಬ ಗುಲಾಮ ಹೋಗಿ ಮಾಲೀಕನ ಹತ್ರ ಯಾವುದಾದ್ರೂ ವಿಷಯದ ಬಗ್ಗೆ ಒಂದು ಚಿಕ್ಕ ಕ್ವಶನ್ ಕೇಳಿದ್ರೆ ಆಗ ಮಾಲೀಕ ಏನಂತ ಅಂದ್ಕೊಳ್ತಿದ್ದ ಅಂದರೆ ಈ ಗುಲಾಮ ಸರಿ ಇಲ್ಲ, ಇವನು ತುಂಬಾ ಪ್ರಶ್ನೆ ಮಾಡ್ತಾನೆ, ಇವನು ಮಾಲೀಕರನ್ನು ಗೌರವಿಸಲ್ಲ ಅಂತ ಹೇಳಿ ಅವ್ರಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ.
The nearest estimate I can give makes me now between 27 and 28 years of age. ಆದರೆ ನಾನು ಇವಾಗ ಒಂದು ನಿಯರ್ ಆಗಿ ನನ್ನ ಏಜ್ನ ನಾನು ಹೇಳೋದಾದರೆ ಮೇ ಬಿ ನನಗೆ 27 ಮತ್ತು 28 ವರ್ಷ ಇರಬೇಕು. ಇದನ್ನು ಹೇಗೆ ಹೇಳ್ತಿದ್ದೀನಿ ನಾನು ಅಂದರೆ, ಐ ಕಮ್ ಟು ದಿಸ್ ಫ್ರಮ್ ಹಿಯರಿಂಗ್ ಮೈ ಮಾಸ್ಟರ್ ಸೇ ಸಮಟೈಮ್ಸ್ ಡ್ಯೂರಿಂಗ್ 1835 ಐ ವಾಸ್ ಅಬೌಟ್ 17 ಇಯರ್ಸ್ ಓಲ್ಡ್. ನಾನು ಒಂದ್ಸಲ ಕೇಳಿಸ್ಕೊಂಡಿದ್ದೀನಿ ನಮ್ಮ ಮಾಲೀಕರು ಹೇಳೋದು, 1935ರಲ್ಲಿ ಒಂದ್ಸಲ ನೀನು 17 ವರ್ಷದವನಾಗಿದ್ಯಾ ಅಂತ ನಮ್ಮ ಮಾಲೀಕರು ಹೇಳೋದನ್ನು ನಾನು ಕೇಳಿಸ್ಕೊಂಡಿರೋದ್ರಿಂದ ನಾನು ಮೇ ಬಿ ಇವಾಗ 27 ವರ್ಷ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮೈ ಮದರ್ ವಾಸ್ ನೇಮ್ಡ್ ಹ್ಯಾರಿ ಬೇಲಿ. ನಮ್ಮ ತಾಯಿ ಹೆಸರು ಹ್ಯಾರಿ ಬೇಲಿ. ಶಿ ವಾಸ್ ದ ಡಾಟರ್ ಆಫ್ ಐಸಾಕ್ ಆ್ಯಂಡ್ ಬೆಟ್ಸಿ ಬೇಲಿ, ಬೋತ್ ಕಲರ್ಡ್ ಆ್ಯಂಡ್ ಕ್ವೈಟ್ ಡಾರ್ಕ್. ಮತ್ತು ನಮ್ಮ ತಾಯಿಯ ತಂದೆಯ ಹೆಸರು ಐಸಾಕ್ ಮತ್ತು ತಾಯಿಯ ಹೆಸರು ಬೆಟ್ಸಿ ಬೇಲಿ. ಅವರಿಬ್ಬರು ಕೂಡ ಕಪ್ಪು ಬಣ್ಣದವರೇ ಆಗಿದ್ದರು. ಮೈ ಮದರ್ ವಾಸ್ ಆಫ್ ಎ ಡಾರ್ಕರ್ ಕಾಂಪ್ಲೆಕ್ಷನ್ ದ್ಯಾನ್ ಐದರ್ ಮೈ ಗ್ರ್ಯಾಂಡ್ ಮದರ್ ಆರ್ ಗ್ರ್ಯಾಂಡ್ ಫಾದರ್. ಮತ್ತು ನಮ್ಮ ತಾಯಿ ನಮ್ಮ ತಾತ ಮತ್ತು ಅಜ್ಜಿಗಿಂತ ತುಂಬಾ ಕಪ್ಪಗಿದ್ರು. ಮೈ ಫಾದರ್ ವಾಸ್ ಎ ವೈಟ್ ಮ್ಯಾನ್. ಆದರೆ ನನ್ನ ತಂದೆ ಬಿಳಿಯರು, ಅಂದರೆ ಬಿಳಿಯ ಬಣ್ಣ ಹೊಂದಿರೋರು. He was admitted to be such by all I ever heard speak of my parentage. The opinion was also whispered ಅಂದರೆ ಪಿಸುದನ್, that my master was my father. But of the correctness of this opinion I know nothing. The meaning of knowing was withheld for me. ನಮ್ಮ ತಂದೆ ಒಬ್ಬರು ಬಿಳಿಯರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ನಾನು ಕೆಲವೊಂದು ಸಲ ಕೇಳಿಸ್ಕೊಂಡಿದ್ದೀನಿ, ಎಲ್ಲರೂ ಕೂಡ ಅವ್ರ ಒಪಿನಿಯನನ್ನು ಮೆಲ್ಲಗೆ ಹಾಗೆ ಪಿಸುಧ್ವನಿಯಲ್ಲಿ ಗಾಳಿ ಮಾತು ಬರ್ತಾ ಇತ್ತು, ಹೇಳ್ತಾ ಇದ್ರು, ನನ್ನ ಮಾಲೀಕರು ಯಾರಿದ್ದಾರೆ ಅವರೇ ನನ್ನ ತಂದೆ ಅಂತ. ಆದರೆ ಇದನ್ನೆಲ್ಲ ನಾನು ಕರೆಕ್ಟ್ ಮಾಡೋದಕ್ಕೂ ಹೋಗಲಿಲ್ಲ ಅವ್ರ ಒಪಿನಿಯನನ್ನು. ಮತ್ತು ನನಗಿದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ನನಗದನ್ನೆಲ್ಲ ತಿಳ್ಕೊಂಡು ನನಗೇನೂ ಆಗಬೇಕಾಗಿರಲಿಲ್ಲ. ಮೈ ಮದರ್ ಆ್ಯಂಡ್ ಐ ವರ್ ಸಪರೇಟೆಡ್ ವೆನ್ ಐ ವಾಸ್ ಬಟ್ ಆ್ಯನ್ ಇನ್ಫ್ಯಾಂಟ್. ಮತ್ತು ನನ್ನ ತಾಯಿ ಮತ್ತು ನನ್ನನ್ನು ನಾನು ಒಂದು ಚಿಕ್ಕ ಮಗು ಇದ್ದಾಗಲೇ ಬೇರ್ಪಡಿಸಲಾಗಿತ್ತು. ಬಿಫೋರ್ ಐ ನ್ಯೂ ಹರ್ ಆ್ಯಸ್ ಮೈ ಮದರ್. ಅವಳು ನನ್ನ ತಾಯಿ ಅಂತ ತಿಳಿಯೋದಕ್ಕಿಂತ ಮುಂಚೆನೇ, ಆ ಬುದ್ಧಿ ಬರೋದಕ್ಕಿಂತ ಮುಂಚೆನೇ ತುಂಬಾ ಅರ್ಲಿ ಸ್ಟೇಜಲ್ಲೇ ತಾಯಿನ ಮತ್ತು ಮಗುನ ಸಪ್ರೇಟ್ ಮಾಡಿಬಿಟ್ಟಿದ್ರು. ಇಟ್ ಈಸ್ ಅ ಕಾಮನ್ ಕಸ್ಟಮ್ ಇನ್ ದ ಪಾರ್ಟ್ ಆಫ್ ಮೇರಿಲ್ಯಾಂಡ್ from which I ran away to part children from their mothers at a very early age. ಸೊ ನಾನು ಬಂದಂತಹ ಈ ಮೇರಿಲ್ಯಾಂಡಲ್ಲಿ ಅದೊಂದು ಸಾಧಾರಣವಾದಂತಹ ಪದ್ಧತಿ. ಅವ್ರು ಚಿಕ್ಕ ವಯಸ್ಸಿದ್ದಾಗಲೇ, ಮಗು ಹುಟ್ಟಿದ ಒಂದಷ್ಟು ತಿಂಗಳುಗಳಾದಮೇಲೆ ತಕ್ಷಣವೇ ತಾಯಿನ ಮತ್ತು ಮಗುನ ಅವರು ಬೇರೆ ಮಾಡಿಬಿಡ್ತಾರೆ. ಫ್ರೀಕ್ವೆಂಟ್ಲಿ ಬಿಫೋರ್ ದ ಚೈಲ್ಡ್ ಹ್ಯಾಸ್ ರೀಚ್ಡ್ ಇಟ್ಸ್ 12th month, its mother is taken from it and hid out on some farm a considerable distance off, and the child is placed under the care of an old woman too old for field labor. ಸೊ ಇಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ, ತಕ್ಷಣ ಆ ಮಗು 12 ತಿಂಗಳು ಆಗ್ತಾ ಇದ್ದಾಗೆ ತಾಯಿಯಿಂದ ದೂರ ಮಾಡಿಬಿಡ್ತಾ ಇದ್ರು. ತಾಯಿಯಿಂದ ಒಂದಷ್ಟು ದೂರ ಕರ್ಕೊಂಡೋಗಿ ಒಂದು ಫಾರ್ಮ್ ಹೌಸಲ್ಲಿ ಆ ಮಕ್ಕಳುಗಳನ್ನು ಬಿಡ್ತಾ ಇದ್ರು. ಅಲ್ಲಿ ಈ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲ್ಲ, ತುಂಬ ವಯಸ್ಸಾಗಿರುತ್ತಲ್ಲ, ಅಂತಹ ಒಬ್ಬ ಮಹಿಳೆಯನ್ನು ಮಕ್ಕಳುಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ಇರಿಸ್ತಾ ಇದ್ರು. For what this separation is done, I don't know, unless it be to hinder the development of the child's affection towards his mother, and to blunt and destroy the natural affection of the mother for the child. This is the inevitable result. ಸೊ ಇದನ್ನು ಯಾಕೆ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ಇಲ್ಲೇನು ಮಾಡ್ತಾ ಇತ್ತು ಅಂತಂದರೆ, ಈ ರೀತಿ ಸಪ್ರೇಷನ್ ಮಾಡಿದಾಗ ತಾಯಿ ಮತ್ತು ಮಗುವಿನ ನಡುವೆ ಇದ್ದಂತಹ ಸಂಬಂಧ, ಕರುಣೆ, ಪ್ರೀತಿ, ಅಫೆಕ್ಷನ್ ಅದೆಲ್ಲವೂ ಕೂಡ ನಾಶವಾಗ್ತಾ ಇತ್ತು. ಸೊ ತಾಯಿನೇ ಯಾರೋ ಏನೋ ಅನ್ನೋ ರೀತಿ, ಒಬ್ಬ ಸ್ಟ್ರೇಂಜರ್ ಅನ್ನೋ ರೀತಿ ಮಕ್ಕಳು ಇರ್ತಾಯಿದ್ರು. ಯಾವುದೇ ರೀತಿಯಾದಂತಹ ನ್ಯಾಚುರಲ್ ಎಫೆಕ್ಷನ್ನು ಮಗು ಮತ್ತು ತಾಯಿ ನಡುವೆ ಆ ವಾತ್ಸಲ್ಯ ಇರ್ತಾ ಇರಲಿಲ್ಲ. ಐ ನೆವರ್ ಸಾ ಮೈ ಮದರ್ ಟು ನೋ ಹರ್ ಎಸ್ ಸಚ್ more than 4 or 5 times in my life.
ನಾನು ಯಾವತ್ತೂ ನನ್ನ ತಾಯಿನ ಒಂದು 4ರಿಂದ 5 ಸಲ ನೋಡಿರ್ಬೋದಷ್ಟೇ, ಅದಕ್ಕಿಂತ ಜಾಸ್ತಿ ನಾನು ನಮ್ಮ ತಾಯಿನ ನೋಡೇ ಇಲ್ಲ. ಆ್ಯಂಡ್ ಈಚ್ ಆಫ್ ದೀಸ್ ಟೈಮ್ಸ್ ವಾಸ್ ವೆರಿ ಶಾರ್ಟ್ ಇನ್ ಡ್ಯೂರೇಷನ್ ಆ್ಯಂಡ್ ಅಟ್ ನೈಟ್. ನಾನು ಪ್ರತಿ 4-5 ಸಲ ನೋಡಿದಾಗಲೂ ಕೂಡ ಯಾವಾಗಲೂ ಮಧ್ಯರಾತ್ರಿಯಲ್ಲಿ ನೋಡಿದ್ದೀನಿ, ಅದು ಕೇವಲ ಒಂದಷ್ಟು ಗಂಟೆಗಳಷ್ಟು ಅಷ್ಟೇ. ಶಿ ವಾಸ್ ಹೈರ್ಡ್ ಬೈ ಎ ಮಿಸ್ಟರ್ ಸ್ಟಿವರ್ಟ್ ಹೂ ಲಿವ್ಡ್ ಅಬೌಟ್ 12 miles ಫ್ರಮ್ ಮೈ ಹೋಮ್. ಸೊ ಇವಾಗ ಫ್ರೆಡ್ರಿಕ್ ಡಾಗ್ಲಸ್ ಹೇಳ್ತಾ ಇದ್ದಾರೆ, ಫ್ರೆಡ್ರಿಕ್ ಡಾಗ್ಲಸ್ ಎಲ್ಲಿದ್ದರೂ ಅವರ ಮನೆಯಿಂದ, ಅವ್ರು ಇದ್ದಿದ್ದ ಜಾಗದಿಂದ 12 ಮೈಲಿ ದೂರದಲ್ಲಿ ಅವರ ತಾಯಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಮಾಲೀಕರ ಹೆಸರು ಮಿಸ್ಟರ್ ಸ್ಟಿವರ್ಟ್. ಶಿ ಮೇಡ್ ಹರ್ ಜರ್ನೀಸ್ ಟು ಸಿ ಮೀ ಇನ್ ದ ನೈಟ್, ಟ್ರಾವೆಲಿಂಗ್ ದ ಹೋಲ್ ಡಿಸ್ಟೆನ್ಸ್ ಆನ್ ಫುಟ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ಆಫ್ ಅ ಡೇಸ್ ವರ್ಕ್. ಸೊ ಫ್ರೆಡ್ರಿಕ್ ಡಾಗ್ಲಸ್ನ ತಾಯಿ ಏನು ಮಾಡ್ತಾ ಇರ್ತಾರೆ, ತುಂಬ ಅಂದರೆ ತುಂಬ ಕೆಲಸ ಎಲ್ಲ ಇರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಕೆಲಸವನ್ನು ಮಾಡಿ ಅವರು ರಾತ್ರಿ ಹೊತ್ತು 12 ಮೈಲಿ ನಡ್ಕೊಂಡು ಬರ್ತಾಯಿದ್ರು ಅವರನ್ನು ನೋಡೋದಕ್ಕೆ. ಶಿ ವಾಸ್ ಫೀಲ್ಡ್ ಹ್ಯಾಂಡ್ ಆ್ಯಂಡ್ ಎ ವಿಪ್ಪಿಂಗ್ ಇನ್ ದ ಪೆನಾಲ್ಟಿ ಆಫ್ ನಾಟ್ ಬೀಯಿಂಗ್ ಇನ್ ದ ಫೀಲ್ಡ್ ಅಟ್ sunrise unless a slave has special permission from his or her master to the contrary, a permission which they seldom get and one that gives to him that gives it the proud name of being a kind master. ಅವರನ್ನು ನೋಡಿ ರಾತ್ರಿ ಮಗುನ ಒಂದಷ್ಟು 1 ಅವರ್ 2 ಅವರ್ ಮೀಟ್ ಮಾಡಿ ಅವರು ಮಲಗ್ತಾ ಇದ್ದಾಗ ಅಲ್ಲಿಂದ ಮತ್ತೆ ವಾಪಸ್ ನಡ್ಕೊಂಡು ಅವರ ತಾಯಿ ಅಲ್ಲಿರುವಂತಹ ಅವ್ರು ಕೆಲಸ ಮಾಡುವಂತಹ ಜಾಗಕ್ಕೆ ಅವರು ಹೋಗ್ಬೇಕಾಗಿತ್ತು, ಹೋಗ್ತಾ ಇದ್ರು. ಇಲ್ಲ ಅಂತಂದರೆ ಯಾರ್ಯಾರು ಬೆಳಗ್ಗೆ ಆಗೋದಷ್ಟರಲ್ಲಿ ಅವ್ರ ಕೆಲಸದ ಟೈಮು ಕೆಲಸದಲ್ಲಿ ಯಾರು ಇರ್ತಾ ಇರಲ್ಲ ಅವ್ರಿಗೆಲ್ಲರಿಗೂ ಕೂಡ ಸರಿಯಾಗಿ ಒಂದು ಕೋಲನ್ನು, ವಿಪ್ಪಿಂಗ್ ಅಂತಂದರೆ ಸರಿಯಾಗಿ ಕೋಲ್ ಇಟ್ಕೊಂಡು ಚೆನ್ನಾಗಿ ಹೊಡಿಯೋದು. ಸೊ ಅವ್ರಿಗೆ ಸರಿಯಾಗಿ ಹೊಡಿತಾ ಇದ್ರು. ಆದರೆ ಕೆಲವರಿಗೆ ಮಾತ್ರ ಯಾವಾಗಲೂ ಒಂದೊಂದು ಸಲ ಅವರ ಮಾಸ್ಟರ್ಸ್ ಯಾರಿರ್ತಾರೆ ಅಂದರೆ ಅವರ ಮಾಲೀಕರು ಇರ್ತಾರೆ, ಅವ್ರು ಸ್ವಲ್ಪ ದಯಾಳು ಅಂತ ಅನ್ಸ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದೊಂದು ಸಲ ಪರ್ಮಿಷನನ್ನು ಕೊಡ್ತಾ ಇದ್ರು. ಆದರೆ ಇವ್ರ ತಾಯಿಗೆ ಯಾವುದೇ ರೀತಿಯಾದಂತಹ ಪರ್ಮಿಷನು ಸಿಕ್ಕಿಲ್ಲ. ಐ ಡು ನಾಟ್ ರೀಕಲೆಕ್ಟ್ ಆಫ್ ಎವರ್ ಸೀಯಿಂಗ್ ಮೈ ಮದರ್ ಬೈ ದ ಲೈಟ್ ಆಫ್ ಡೇ. ನಾನು ನಮ್ಮ ತಾಯಿನ ಬೆಳಗಿನ ಸಮಯದಲ್ಲಿ ನೋಡಿರುವಂತಹ ಯಾವುದೇ ರೀತಿಯಾದಂತಹ ನೆನಪುಗಳು ನನಗಿಲ್ಲ. ಶಿ ವಾಸ್ ವಿತ್ ಮೀ ಇನ್ ದ ನೈಟ್. ಅವಳು ಯಾವಾಗಲೂ ರಾತ್ರಿ ಹೊತ್ತು ನನ್ನ ಜೊತೆ ಇರ್ತಾ ಇದ್ಲು ಬಂದಾಗ. ಶಿ ವುಡ್ ಲೈ ಡೌನ್ ವಿತ್ ಮೀ ಆ್ಯಂಡ್ ಗೆಟ್ ಮೀ ಟು ಸ್ಲೀಪ್, ಬಟ್ ಲಾಂಗ್ ಬಿಫೋರ್ ಐ ವೇಕ್ಡ್ ಶಿ ವಾಸ್ ಗಾನ್. ಸೊ ಅವಳು ಮಧ್ಯರಾತ್ರಿಯಲ್ಲಿ ಬರ್ತಾ ಇದ್ಲು, ಅವಳು ಬಂದು ನನ್ನ ಜೊತೆ ಮಲ್ಕೋತಾ ಇದ್ಲು, ನನ್ನನ್ನು ತಟ್ಟಿ ಹಾಗೆ ಮಲಗಿಸ್ತಾ ಇದ್ಲು. ನಾನು ಮಲ್ಕೋತಾ ಇದ್ದಾಗೆ ಅವಳು ಅಲ್ಲಿಂದ ಹೊರಟೋಗ್ತಾ ಇದ್ಲು. ಮತ್ತು ನಾನು ಬೆಳಗ್ಗೆ ಕಣ್ಬಿಟ್ಟು ಎದ್ದು ನೋಡಿದಾಗ ನನ್ನ ತಾಯಿಯಲ್ಲಿ ಇರ್ತಾ ಇರಲಿಲ್ಲ. ವೆರಿ ಲಿಟಲ್ ಕಮ್ಯುನಿಕೇಷನ್ ಎವರ್ ಟುಕ್ ಪ್ಲೇಸ್ ಬಿಟ್ವೀನ್ ಅಸ್. ನನ್ನ ಮತ್ತು ನನ್ನ ತಾಯಿಯ ನಡುವೆ ಮಾತುಕತೆ ಕೇವಲ ಸ್ವಲ್ಪ ನಡೆದಿರ್ಬೋದು ಅಷ್ಟೇ. ಡೆತ್ ಸೂನ್ ಎಂಡೆಡ್ ವಾಟ್ ಲಿಟಲ್ ವಿ ಕುಡ್ ಹ್ಯಾವ್ ವೈಲ್ ಶಿ ಲಿವ್ಡ್, ಆ್ಯಂಡ್ ವಿತ್ ಇಟ್ ಹರ್ ಹಾರ್ಡ್ಶಿಪ್ಸ್ ಆ್ಯಂಡ್ ಸಫರಿಂಗ್. She died when I was about 7 years old on one of my master's farms near Les Mills. I was not allowed to be present during her illness, at her death or burial. She was gone long before I knew anything about it. ಮತ್ತೆ ಆದಷ್ಟು ಬೇಗ ನನ್ನ ತಾಯಿ ತೀರಿ ಹೋದ್ಲು. ಅವಳು ಸತ್ತೋದ್ರ ಜೊತೆಗೆ ಅವಳ ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವೂ ಕೂಡ ಅಲ್ಲಿಗೆ ಸಾಯಿತು. ಅವಳು ನನ್ನ ಮಾಲೀಕರ ಫಾರ್ಮ್ ಇದೆ ಲೀ ಮಿಲ್ಸ್ ಹತ್ರ, ಅಲ್ಲಿ ನನ್ನ ತಾಯಿ ತೀರೋದ್ಲು. ನನಗೆ ಆಗ ಕೇವಲ 7 ವರ್ಷ ಅಷ್ಟೇ. ಆದರೆ ನಾನು ಗುಲಾಮರಾಗಿದ್ದರಿಂದ ನನ್ನ ತಾಯಿ ಹುಷಾರಿಲ್ಲದೆ ಇದ್ದಾಗಲಿ ಅಥವಾ ಅವಳ ಸಾವಿನ ಸಮಯದಲ್ಲಾಗಲಿ ಅವಳ ಅಂತಿಮ ಸಂಸ್ಕಾರಕ್ಕಾಗಲಿ ನನ್ನನ್ನು ಅವರು ಅಲೋ ಮಾಡಲಿಲ್ಲ. ನನಗೆ ಯಾವುದೇ ವಿಷಯವನ್ನು ಕೂಡ ತಿಳಿಸಿಲ್ಲ. ನನಗೆ ಅವಳು ಸತ್ತಿದ್ದಾಳೆ ಅಂತ ಗೊತ್ತಾಗಿದ್ದೆ ತುಂಬ ದಿನಗಳಾದಮೇಲೆ ಅಥವಾ ತುಂಬ ವರ್ಷಗಳೇ ಆದಮೇಲೆ. ನೆವರ್ ಹ್ಯಾವಿಂಗ್ ಎಂಜಾಯ್ಡ್ ಟು ಎನಿ ಕನ್ಸಿಡರಬಲ್ ಎಕ್ಸ್ಟೆಂಟ್ ಹರ್ ಸೂತಿಂಗ್ ಪ್ರೆಸೆನ್ಸ್, her tender and watchful care, I received the tidings of her death with much the same emotion I should have probably felt at the death of a stranger. ಸೊ ಇವಾಗ ಫ್ರೆಡ್ರಿಕ್ ಅವ್ರು ಹೇಳ್ತಾ ಇದ್ದಾರೆ, ಒಂದು ಮಗುಗೆ ತಾಯಿಯ ವಾತ್ಸಲ್ಯ ಮತ್ತು ಪ್ರೀತಿ ಎಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ, ಆದರೆ ಅವರು ಅದೆಲ್ಲದರಿಂದ ಶೋಷಿತರಾಗಿರ್ತಾರೆ. ಸೊ ನನಗೆ ಯಾವತ್ತೂ ಕೂಡ ನನ್ನ
ತಾಯಿಯ ಒಂದು ಮಡಿಲು ಸಿಕ್ಕಲಿಲ್ಲ, ನನಗೆ ಆ ವಾತ್ಸಲ್ಯ ಪ್ರೀತಿ ಯಾವುದು ನನಗೆ ಸಿಕ್ಕಲಿಲ್ಲ. ಹಾಗಾಗಿ ನನ್ನ ಮತ್ತು ಅವರ ನಡುವೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಲಿಲ್ಲ, ಎಮೋಷನ್ ಇರಲಿಲ್ಲ, ಫೀಲಿಂಗ್ಸ್ ಇರಲಿಲ್ಲ. ಹಾಗಾಗಿ ನನ್ನ ತಾಯಿ ಸತ್ಲು ಅಂತ ನನಗೆ ಸುದ್ದಿ ಕೇಳಿಸಿದಾಗ ಯಾರೋ ಒಬ್ಬರು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಸತ್ರೆ ಹೇಗೆ ನಮಗೆ ಫೀಲ್ ಆಗುತ್ತೋ ಆ ರೀತಿ ನನಗೆ ಭಾಸವಾಯಿತು ಅಂತ ಹೇಳ್ತಿದ್ದಾರೆ. Called thus suddenly away, she left me without the slightest intimation of who my father was. ತಾಯಿ ಏನೋ ಸತ್ತೋದ್ಲು ಸಡನ್ನಾಗಿ, ಆದರೆ ನನಗೆ ನನ್ನ ತಂದೆ ಯಾರು ಅನ್ನುವಂತಹ ಒಂದು ಚಿಕ್ಕ ವಿಷಯವನ್ನು ನನಗೆ ಸ್ವಲ್ಪನೂ ಕೂಡ ಹೇಳ್ದೆ ತೀರೋದ್ಲು. The whisper that my master was my father may or may not be true, and true or false it is of but little consequence of my purpose, whilst the fact remains in all its glaring odiousness. Odiousness ಅಂತಂತಂದರೆ ದ್ವೇಷ. That slaveholders have ordained ಅಂದರೆ ordered and by law established that the children of slave women shall in all cases follow the condition of their mothers. ಈಗ ಫ್ರೆಡ್ರಿಕ್ ಡಾಗ್ಲಸ್ ಅವ್ರು ಹೇಳ್ತಾ ಇದ್ದಾರೆ, ಸೊ ನನ್ನ ಮಾಲೀಕನೇ ನನ್ನ ತಂದೆ ಅನ್ನುವಂತಹ ಗುಸುಗುಸು ಮಾತು ಏನು ಓಡಾಡ್ತಾ ಇತ್ತು ಅದು ನಿಜನಾದರೂ ಆಗಿರ್ಬೋದು ಅಥವಾ ಸುಳ್ಳಾದರೂ ಆಗಿರ್ಬೋದು, ಆದರೆ ಅದರಿಂದ ನನಗೇನು ಕೂಡ ಬದಲಾವಣೆ ಆಗಲ್ಲ, ಎಲ್ಲ ಹೇಗಿತ್ತು ಹಾಗೇ ಇರುತ್ತೆ. ಮತ್ತು ಈಗ ದ್ವೇಷ ಏನಿದೆ, ಈ ಗುಲಾಮಗಿರಿ ಮೇಲೆ ಏನು ನಡೆಸ್ತಾ ಇದ್ದಾರೆ, ಕಪ್ಪು ಜನರ ಮೇಲೆ ದ್ವೇಷ ಏನಿದೆ ಅದೆಲ್ಲವೂ ಕೂಡ ಹಾಗೆ ಉಳಿದಿರುತ್ತೆ. ಮತ್ತು ಎಲ್ಲ ಗುಲಾಮರು ಕೂಡ ಈ ಲಾ ಏನು ಮಾಡಿದ್ದಾರೆ, ಆರ್ಡರ್ ಮಾಡಿರೋ ಪ್ರಕಾರ, ಇಲ್ಲಿ ಅವರು ಕಾನೂನು ಮಾಡಿರೋ ಪ್ರಕಾರ ಒಬ್ಬ ಕಪ್ಪು ಮಹಿಳೆ ಏನಿರ್ತಾರೆ ಅವ್ರ ಮಕ್ಕಳು ಕೂಡ ಆ ತಾಯಿ ಗುಲಾಮರಾಗಿದ್ದರೆ ಮಕ್ಕಳು ಗುಲಾಮರಾಗಿ ಮುಂದುವರಿಬೇಕು ಅಂತ ಇರುತ್ತೆ. ಹಾಗಾಗಿ ನನಗೆ ನನ್ನ ತಂದೆ ಅವರೇ ಆಗಿದ್ದರೂ ಆಗಿಲ್ಲ ಅಂದರೂ ನನಗೇನೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಡನ್ ಟು ಆಬ್ವಿಯಸ್ಲಿ ಟು ಅಡ್ಮಿನಿಸ್ಟರ್ ಟು ದೇಯರ್ ಓನ್ ಲಸ್ಟ್ ಆ್ಯಂಡ್ ಮೇಕ್ ಎ ಗ್ರಾಟಿಫಿಕೇಶನ್ of their wicked desires profitable as well as pleasurable, for by their cunning arrangements, cunning andre durase, the slaveholder in case not a few sustains to his slaves the double relation of master and father. ಸೊ ಇಲ್ಲಿ ಲಸ್ಟ್ ಅಂತಂದರೆ ಸೆಕ್ಷುವಲ್ ಅಟ್ರಾಕ್ಷನ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿರುವಂತಹ ಮಾಲೀಕರು ಏನಾಗಿರ್ತಾರೆ, ಅವರು ಅಲ್ಲಿ ಮಹಿಳೆಯರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು, ತಮಗೆ ಹೇಗೆ ಬೇಕೇ ಹಾಗೆ ಸೆಕ್ಷುವಲ್ ಆಗಿ ಅವರು ಅಸಾಲ್ಟ್ ಮಾಡ್ತಾಯಿದ್ರು. ಅದರಿಂದ ಅಲ್ಲಿರುವಂತಹ ಎಷ್ಟೊಂದು ಮಕ್ಕಳ ಹತ್ರ ಅಲ್ಲಿರುವಂಥ ಮಾಲೀಕರು ಡಬಲ್ ರಿಲೇಷನನ್ನು ಹೊಂದಿದ್ರು, ಅಂದರೆ ಎರಡೆರಡು ರೀತಿಯಾದಂತಹ ರಿಲೇಷನನ್ನು ಹೊಂದಿದ್ರು. ಅಂದರೆ ಅವರೇ ಮಾಲೀಕರಾಗಿರ್ತಾಯಿದ್ರು ಮತ್ತು ಅವರೇ ತಂದೆ ಕೂಡ ಆಗಿರ್ತಾಯಿದ್ರು. ಐ know of such cases, and it is worthy of remark that such slaves invariably suffer greater hardships and have more to contend with than others. ನನಗೆ ಆ ರೀತಿಯಾದಂತಹ ಕೆಲವಷ್ಟು ಕೇಸ್ಗಳು ಗೊತ್ತಿದೆ. ಅಂತಹ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಮಾಮೂಲಿ ನಮ್ಮ ಗುಲಾಮರು ಇರ್ತಾರಲ್ಲ ಅವರಿಗಿಂತ ಈ ರೀತಿ ಗುಲಾಮರು ಇರ್ತಾರಲ್ಲ, ಅಂದರೆ ಬ್ಲ್ಯಾಕ್ ಮದರ್ ವೈಟ್ ಫಾದರಿಗೆ ಹುಟ್ಟಿರುವಂತಹ ಗುಲಾಮರು ಇನ್ನೂ ಜಾಸ್ತಿ ಕಷ್ಟಗಳನ್ನು ಅನುಭವಿಸ್ಬೇಕಾಗಿರುತ್ತೆ ಬೇರೆಯವರಿಗಿಂತ. ದೇ ಆರ್ ಇನ್ ದ ಫಸ್ಟ್ ಪ್ಲೇಸ್ ಕಾನ್ಸ್ಟೆಂಟ್ ಅಫೆನ್ಸ್ ಅಂದರೆ ಅಪರಾಧ ಟು ದೇಯರ್ ಮಿಸ್ಟ್ರೆಸ್ ಅಂದರೆ ಅಪರಾಧಿಗಳು. ಸೊ ಅಲ್ಲಿ ಮಾಲೀಕರ ಹೆಂಡತಿಗೆ ಏನಾಗಿರ್ತಾರೆ ಅಂತಂದರೆ ಈ ಮಕ್ಕಳೇನಿರ್ತಾರೆ ಅಂದರೆ ಬ್ಲ್ಯಾಕ್ ಫಾದರ್ ಬ್ಲ್ಯಾಕ್ ಮದರ್ ಸೆಕ್ಷುವಲ್ ಅಸಾಲ್ಟೇಷನಿಂದ ಹುಟ್ಟಿರೋ ಮಕ್ಕಳೇನಿರ್ತಾರೆ ಅವರು ಆ ಮಾಲೀಕನ ಹೆಂಡತಿಯ ಕೋಪಕ್ಕೆ ಗುರಿ ಆಗ್ತಾ ಇರ್ತಾರೆ. ಅವ್ರ ಪ್ರಕಾರ ಅವರು ಅಪರಾಧಿಗಳಾಗಿರ್ತಾರೆ. ಶಿ ಈಸ್ ಎವರ್ ಡಿಸ್ಪೋಸ್ ಟು ಫೈಂಡ್ ಫಾಲ್ಟ್ ವಿತ್ ದೆಮ್. ಯಾವಾಗಲೂ ಕೂಡ ಮಾಲೀಕನ ಹೆಂಡತಿ ಅಂತಹ ಮಕ್ಕಳಲ್ಲಿ ತಪ್ಪುಗಳನ್ನೇ ಹುಡುಕ್ತಾ ಇರ್ತಾಳೆ. They can seldom do anything to please her. She is never better pleased than when she sees them under the lash. Lash ಅಂದರೆ ಫೋರ್ಸ್ಫುಲಿ ಚೆನ್ನಾಗಿ ಹೊಡೆಯೋದು. Especially when she suspects her husband of showing to his mulatto children favors which he withholds from his black slaves. ಮುಲಾಟೋ ಚಿಲ್ಡ್ರನ್ ಅಂತಂದರೆ ಒಬ್ಬ ಬ್ಲ್ಯಾಕ್ ಮಹಿಳೆ ಮತ್ತು ವೈಟ್ ಪುರುಷನಿಗೆ ಹುಟ್ಟಿದಂತಹ ಮಕ್ಕಳು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಫ್ರೆಡ್ರಿಕ್ ಡಾಗ್ಲಸ್ ಅವರು ಅಂದರೆ ಆ ಥರ ಚಿಲ್ಡ್ರನ್ಸ್ ಏನಿರ್ತಾರೆ ಆ ಥರ ಮಕ್ಕಳು ಏನಾದ್ರೂ ಅವರಿಗೆ
ಏನೇ ಕೆಲಸ ಮಾಡಲಿ ಏನೇ ಮಾಡಲಿ ಅವರನ್ನು ಅವರು ಯಾವ ಕಾರಣಕ್ಕೂ ಒಪ್ಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆ ಮಾಲೀಕನ ಹೆಂಡತಿ ಯಾವಾಗ ಖುಷಿ ಪಡ್ತಿದ್ಲು ಅಂತಂದರೆ ಆ ಮಕ್ಕಳಿಗೆ ಚೆನ್ನಾಗಿ ಇಟ್ಕೊಂಡು ಫೋರ್ಸ್ಫುಲಿ ಜೋರಾಗಿ ಹೊಡೆದಾಗ ಪೆಟ್ಟು ಮಾಡಿದಾಗ ಅವರಿಗೆ ಏಟಾದಾಗ ಅವಳಿಗೆ ಖುಷಿ ಆಗ್ತಾ ಇತ್ತು. ಏನಾದ್ರೂ ಅವಳು ಒಂದು ಸ್ವಲ್ಪ ತನ್ನ ಗಂಡ ಯಾರಿರ್ತಾನೆ ಮಾಲೀಕ, ಅವನು ಆ ಮಕ್ಕಳಿಗೆ ಆ ರೀತಿ ಮುಲಾಟೋ ಚಿಲ್ಡ್ರನ್ಸ್ ಆ ರೀತಿ ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ಬೇರೆ ಸವಲತ್ತುಗಳನ್ನು ಬೇರೆ ಗುಲಾಮರಿಗಿಂತ ಅವ್ರಿಗೆ ಏನಾದ್ರು ಸ್ವಲ್ಪ ತೋರಿಸ್ತಾ ಇದ್ದಾನೆ, ಏನಾದರೂ ಕರುಣೆ ತೋರಿಸ್ತಾ ಇದ್ದಾನೆ, ಏನಾದರೂ ಫೇವರ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ್ರೂ ಅಂತೂ ಆ ಮಕ್ಕಳನ್ನ ತುಂಬಾ ಹಿಂಸೆ ಮಾಡ್ತಾ ಇದ್ರು. ದ ಮಾಸ್ಟರ್ ಇಸ್ ಫ್ರೀಕ್ವೆಂಟ್ಲಿ ಕಂಪೆಲ್ಡ್ ಟು ಸೆಲ್ ದಿಸ್ ಕ್ಲಾಸ್ ಆಫ್ ಹಿಸ್ ಸ್ಲೇವ್ಸ್ ಔಟ್ ಆಫ್ ಡಿಫ್ರೆನ್ಸ್ ಟು ದ ಫೀಲಿಂಗ್ಸ್ ಆಫ್ ಹಿಸ್ ವೈಟ್ ವೈಫ್. ಸೊ ಈ ರೀತಿ ಅವ್ರ ನಡುವೆ ಜಗಳ ಆಗುತ್ತೆ ಅಂತ ಹೇಳಿ, ಡಿಫ್ರೆನ್ಸ್ ಅಂದರೆ ಇಲ್ಲಿ ಜಗಳ. ಸೊ ಮಲತಾಯಿ ಮಕ್ಕಳುಗಳು ಏನಿರ್ತಾರೆ ಈ ಬ್ಲ್ಯಾಕ್ ಮಕ್ಕಳುಗಳು, ಸೊ ಅವ್ರ ವಿಷಯವಾಗಿ ಈ ವೈಟ್ ಮಾಲೀಕ ಮತ್ತು ಮಾಲೀಕನ ಹೆಂಡತಿ ನಡುವೆ ಜಗಳ ನಡೀತಾ ಇರುತ್ತೆ. ಸೊ ಆ ರೀತಿ ಜಗಳ ಎಲ್ಲ ಬಂದಾಗ ಅವಾಗ ತನ್ನ ಮಕ್ಕಳು ಅಂತಾನು ನೋಡ್ತಾನೆ ಗುಲಾಮರಾಗಿ ನಡೆಸ್ಕೊಳ್ತಿದ್ದಂತಹ ಮಾಲೀಕ ಏನು ಮಾಡ್ತಾನೆ, ಅವ್ರನ್ನ ಕರ್ಕೊಂಡೋಗಿ ಮಾರ್ಬಿಡ್ತಾನೆ. ಆ್ಯಂಡ್ ಕ್ರೂಯಲ್ ಆಸ್ ದ ಡೀಡ್ ಮೇ ಸ್ಟ್ರೈಕ್ ಎನಿ ಒನ್ ಟು ಬಿ for a man to sell his own children to human flesh mongers, it is often the dictate of humanity for him to do so. ಒಂದು ಮಾನವೀಯತೆನೇ ಇಲ್ಲದೆ ಏನು ಮಾಡ್ತಾರೆ ಅಂತಂತಂದರೆ ತನ್ನ ಮಗುವಿನ ಮಾಂಸನ ಮಾರ್ತಾರಲ್ಲ ಮನುಷ್ಯರು ಮಾಂಸನ, ಆ ಥರ ಒಂದು ಮಾಂಸ ಅಂತ ಕನ್ಸಿಡರ್ ಮಾಡಿ ಆ ಮಕ್ಕಳನ್ನ ಆ ರೀತಿ ಮಾರಾಟ ಮಾಡಿಬಿಡ್ತಾರೆ, ಹರಾಜಾಕ್ಬಿಡ್ತಾರೆ. ಫಾರ್ ಅನ್ಲೆಸ್ he does this, he must not only whip them himself but must stand by and see one white son tie up his brother of but few shades darker complexion than himself and fly the gory lash to his naked back. And if he lisp one word of disapproval, it is set down to his parental partiality and only makes a bad matter worse both for himself and the slave whom he would protect and defend. ಮತ್ತು ಆ ರೀತಿ ಮಕ್ಕಳನ್ನು ಕೇವಲ ಅವನ ತಂದೆ ಆಗಿರುವಂತಹ ಬಿಳಿಯ ಮಾಲೀಕ ಮಾತ್ರ ಚೆನ್ನಾಗಿ ಹೊಡಿತಾ ಇರಲ್ಲ, ಅದ್ರ ಜೊತೆಗೆ ಅವನ ಹೆಂಡತಿ ಯಾರಿರ್ತಾರೆ ಅಫಿಷಿಯಲ್ ಆಗಿ ಬಿಳಿ ಹೆಂಡತಿ ಯಾರಿರ್ತಾರೆ ಅವ್ರ ಮಕ್ಕಳು ಏನಿರ್ತಾರೆ ತಂದೆ ಆಗಿರುವಂಥ ತಂಗೆ ತಮ್ಮ ಆಗಬೇಕು, ಆದ್ರೂ ಸ್ವಲ್ಪ ಕರಿಯಾಗಿರ್ತಾನೆ ಅಷ್ಟೇ, ಕಲರ್ ಚೇಂಜ್ ಇರುತ್ತೆ ಅಂಥವನನ್ನು ಅವನು ಇಟ್ಕೊಂಡು ಅವನನ್ನು ಹಾಗೆ ಬೆತ್ತಲೆ ಮಾಡಿ ಚೆನ್ನಾಗಿ ಇಟ್ಕೊಂಡು ಹೊಡಿತಾ ಇರ್ತಾನೆ. ಅವನು ಎಷ್ಟೇ ಹೊಡೆದ್ರು ಏನೇ ಮಾಡಿದ್ರು ಒಂದು ಮಾತನ್ನು ಅವರು ಆಡೋ ಆಗಿಲ್ಲ. ಆ ರೀತಿಯ ಹುಡುಗ ವೈಟ್ ಹುಡುಗ ಚಿಕ್ಕ ಹುಡುಗ ಏನಾದ್ರೂ ಬ್ಲ್ಯಾಕ್ ಇರುವಂಥ ಹುಡುಗನಿಗೆ ಹೊಡಿತಾ ಇರೋದನ್ನು ನೋಡಿ ಏನಾದರೂ ಒಂದು ಸ್ವಲ್ಪ ಕರುಣೆಯನ್ನು ತೋರಿಸೋದಕ್ಕೆ ಹೋದರೆ ಆ ಮಾಲೀಕನಿಗೆ ಅವನ ಹೆಂಡತಿ ಬಿಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಏನಾದರೂ ಆ ರೀತಿ ಮಾಡಿದರೆ ಆ ಮಾಲೀಕನ ಹೆಂಡತಿ ಆ ಮಗುವನ್ನು ಕೂಡ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಈ ರೀತಿ ಮುಲಾಟೋ ಚಿಲ್ಡ್ರನ್ಸ್ ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ರು ಅನ್ನೋದನ್ನು ನಮಗೆ ಫ್ರೆಡ್ರಿಕ್ ಡಾಗ್ಲಸ್ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಪ್ಯಾರ ನೋಡೋಣ. ಐ ಹ್ಯಾಡ್ 2 ಮಾಸ್ಟರ್ಸ್, ನನಗೆ 2 ಮಾಲೀಕರಿದ್ದರು. ಮೈ ಫಸ್ಟ್ ಮಾಸ್ಟರ್ಸ್ ನೇಮ್ ವಾಸ್ ಆ್ಯಂಥನಿ, ನನ್ನ ಮೊದಲನೇ ಮಾಲೀಕರ ಹೆಸರು ಆ್ಯಂಥನಿ. ಐ ಡು ನಾಟ್ ರಿಮೆಂಬರ್ ಇಸ್ ಫಸ್ಟ್ ನೇಮ್, ನನಗೆ ಅವರ ಫಸ್ಟ್ ಹೆಸರು ಏನಿತ್ತು ಅಂತ ನನಗೆ ನೆನಪಿಲ್ಲ. ಹಿ ವಾಸ್ ಜನರಲಿ ಕಾಲ್ಡ್ ಕ್ಯಾಪ್ಟನ್ ಆ್ಯಂಥನಿ, ಎ ಟೈಟಲ್ ವಿಚ್ ಐ ಅಸ್ಯೂಮ್ he acquired by sailing a craft on the Chesapeake Bay. ಜನರಲ್ ಆಗಿ ಅಲ್ಲಿರೋರೆಲ್ಲ ಅವರನ್ನು ಕ್ಯಾಪ್ಟನ್ ಆ್ಯಂಥನಿ ಅಂತಲೇ ಕರೀತಾ ಇದ್ರು. ನಾನು ಅಂದ್ಕೊಂಡಿರೋ ಪ್ರಕಾರ ಅವರು ಒಂದು ಈ ಚೆಸ್ಪೇಕ್ ಬೇ ಏನಿದೆ ಅಲ್ಲಿ ಅವರು ಬೋಟನ್ನು ಓಡಿಸ್ತಾ ಇದ್ರು, ಹಾಗಾಗಿ ಅವ್ರಿಗೆ ಆ ನೇಮ್ ಬಂದಿದೆ. ಹಿ ವಾಸ್ ನಾಟ್ ಕನ್ಸಿಡರ್ಡ್ ರಿಚ್ ಸ್ಲೇವ್ ಹೋಲ್ಡರ್, ಅವರನ್ನು ಅಷ್ಟೊಂದು ಶ್ರೀಮಂತ ಗುಲಾಮರನ್ನು ಹೊಂದಿದ್ದಂತಹ ವ್ಯಕ್ತಿ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಆ ಕಾಲದಲ್ಲಿ ಎಷ್ಟು ಗುಲಾಮರಿರ್ತಾರೆ ಅದ್ರ ಮೇಲೆ ಅವ್ರು ಎಷ್ಟು ಶ್ರೀಮಂತರು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಈ ಓನ್ಡ್ 2 or 3 farms ಆ್ಯಂಡ್ ಅಬೌಟ್ 30 slaves. ಅವರು 2 ಅಥವಾ 3 ಫಾರ್ಮ್ಗಳನ್ನು ಹೊಂದಿದ್ರು ಮತ್ತು 30 ಜನ ಗುಲಾಮರನ್ನು ಹೊಂದಿದ್ರು. ಇಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ಫಾರ್ ಅಂಡರ್ ದ ಕೇರ್ ಆಫ್ ಆ್ಯನ್ ಓವರ್ಸಿಯರ್. ಅವರ ಫಾರ್ಮ್ ಮತ್ತು ಗುಲಾಮರನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದ, ಅಂದರೆ ಇನ್ನೊಬ್ಬ ಮಾಲೀಕ ಇದ್ದ, ಮೇಲ್ವಿಚಾರಕ ಅಥವಾ ನೀವು ಮ್ಯಾನೇಜರ್ ಅಂತ ಕರ್ಕೋಬೋದು. ದ ಓವರ್ಸಿಯರ್ ನೇಮ್ ವಾಸ್ ಪ್ಲಮ್ಮರ್, ಆ ಮೇಲ್ವಿಚಾರಕನ ಹೆಸರು ಪ್ಲಮ್ಮರ್. ಮಿಸ್ಟರ್ ಪ್ಲಮ್ಮರ್ ವಾಸ್ ಎ ಮಿಸರಬಲ್ ಡ್ರಂಕ್ಯಾರ್ಡ್, ಎ ಪ್ರೊಫೇನ್ ಸ್ವೇರರ್ ಅಂದರೆ ಕೆಟ್ಟದಾಗಿ ಮಾತಾಡೋನು.
ಆ್ಯಂಡ್ ಎ ಸ್ವ್ಯಾಗ್ ಮಾನ್ಸ್ಟರ್ ಅಂತಂದರೆ ತುಂಬಾ ಕ್ರೂಯಲ್ ವ್ಯಕ್ತಿ. ಸೊ ಈ ಮಿಸ್ಟರ್ ಪ್ಲಂಬರು ತುಂಬಾ ಕುಡುಕ ಆಗಿರ್ತಾನೆ, ಮತ್ತು ಅವನು ಕೆಟ್ಟ ಕೆಟ್ಟ ಮಾತುಗಳನ್ನು ಯಾವಾಗಲೂ ಬೈತಾ ಇರ್ತಾನೆ, ಮತ್ತು ಅವನು ತುಂಬ ಅಂದರೆ ತುಂಬ ಕ್ರೂಯಲ್ ವ್ಯಕ್ತಿ ಆಗಿರ್ತಾನೆ. ಈ ಆಲ್ವೇಸ್ ವೆಂಟ್ ಆರ್ಮ್ಡ್ ವಿತ್ ಎ ಕೌ ಸ್ಕಿನ್ ಆ್ಯಂಡ್ ಎ ಹೆವಿ ಕಡ್ಜಲ್. ಕೌ ಸ್ಕಿನ್ನನ್ನು ಆ ವುಡನ್ ಸ್ಟಿಕ್ಗೆ ಸುತ್ತಕೊಂಡು ಯಾವಾಗಲೂ ಕೂಡ ಅವನು ಓಡಾಡ್ತಾ ಇರ್ತಾನೆ. ದಟ್ ಈವನ್ ಮಾಸ್ಟರ್ ವುಡ್ ಬಿ ಎನ್ಲಾರ್ಜ್ಡ್ at his cruelty and would threaten to whip him if he did not mind himself. ಸೊ ಅವನು ಎಷ್ಟು ಕ್ರೂರ ವ್ಯಕ್ತಿ ಆಗಿರ್ತಾನೆ, ಎಷ್ಟು ಹೊಡಿತಾ ಇರ್ತಾನೆ ಅಲ್ಲಿರೋ ಗುಲಾಮರಿಗೆ ಅಂತಂದರೆ, ಅವನು ಕ್ರೂರತೆಯನ್ನು ನೋಡಿ ಅವ್ರ ಮಾಲೀಕರೇ ಹೇಳ್ತಾರೆ, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನಾನು ನಿನಗೆ ಹೊಡಿಬೇಕಾಗತ್ತೆ, ಹುಷಾರು ಅಂತ. ಅಂದರೆ ಆ ಮಾಲೀಕ ಏನೋ ಅಷ್ಟೊಂದು ಕರುಣಾ ದಯಾಮಯಿ ಅಲ್ಲ, ಅಂದರೆ ಅವನಿಗಿಂತನೂ ಅಷ್ಟು ಕ್ರೂಯಲ್ ಆಗಿರ್ತಾನೆ ಅಂತ ಅರ್ಥ. However was not a human slave holder. ಅಂದರೆ ಅದನ್ನೇ ಹೇಳ್ತಾ ಇದ್ದಾರೆ, ಆ ಮಾಲೀಕರು ಏನಿರ್ತಾರೆ ಅವರೇನು ಕರುಣೆ ಹೊಂದಿರೋರು ಅಂತ ಅಲ್ಲ, ಅಂದರೆ ಅವ್ರಿಗಿಂತ ತುಂಬಾ ಕ್ರೂರವಾದ ವ್ಯಕ್ತಿ ಈ ಪ್ಲಂಬರ್ ಅಂತ. ಇಟ್ ರಿಕ್ವೈರ್ಡ್ ಎಕ್ಸ್ಟ್ರಾಡಿನರಿ barbarity on the part of an overseer to effect him. Barbarity ಅಂದರೆ ಬರ್ಬರತೆ. He was a cruel man hardened by a long life of slave holding. ಅವನು ಏನಾದರೂ ಒಂದು ಸ್ವಲ್ಪ ಅವನು ಎಫೆಕ್ಟ್ ಆಗಬೇಕಂತಂದರೆ, ಅವನಿಗೊಂದು ಸ್ವಲ್ಪ ಸಮಾಧಾನ ಆಗಬೇಕಂದ್ರೆ ತುಂಬ ಜಾಸ್ತಿ ಕ್ರೂರತೆಯನ್ನು ಅವನು ಎಸಗಬೇಕಾಗಿತ್ತು. ಆಮೇಲೆ ಅವನೊಂದು ಸ್ವಲ್ಪ ಸಮಾಧಾನ ಆಗ್ತಿತ್ತಷ್ಟೇ ಅವನಿಗೆ. ಅವನು ಎಷ್ಟು ಕ್ರೂಯಲ್ ವ್ಯಕ್ತಿ ಅಂತಂದರೆ, ಅವನು ಈ ಸ್ಲೇವ್ಸ್ ಏನಿರ್ತಾರೆ ಗುಲಾಮರನ್ನು ಅವರು ಹೊಡೆದು ಬೈದು ಮಾಡಿ ಅವನು ತುಂಬಾ ಕಠಿಣ ವ್ಯಕ್ತಿ ಆಗೋಗಿದ್ದ. ಅವನ ಮನಸ್ಸು ಅಷ್ಟು ಕಠಿಣ ಆಗೋಗಿತ್ತು. He would at times seem to take great pleasure in whipping a slave. ಅವನಿಗೆ ಯಾವಾಗಲೂ ಕೂಡ ಈ ಗುಲಾಮರನ್ನು ಹೊಡೆದು ಏನಾಗಿತ್ತಂದರೆ, ಅವ್ರಿಗೆ ಹೊಡೆದ್ರೇ ಅವನಿಗೆ ಸಮಾಧಾನ, ಖುಷಿ, ಸಂತೋಷ ಸಿಗೋ ರೀತಿ ಆಗೋಗಿತ್ತು. ಐ ಹ್ಯಾವ್ ಆಫನ್ ಬೀನ್ ಅವೇಕಂಡ್ ಎಟ್ ದ ಡಾನ್ ಅಂದರೆ ಬೆಳಿಗ್ಗೆ, ಆಫ್ ಡೇ ಬೈ ದ ಮೋಸ್ಟ್ ಹಾರ್ಟ್ ರೆಂಡರಿಂಗ್ ಶ್ರೀಕ್ಸ್ ಅಂದರೆ ಕಿರುಚಾಟ, ಕೂಗಾಟ, ಆಫ್ ಆ್ಯನ್ ಓನ್ aunt of mine whom he used to tie up to a joist and whip upon her naked back till she was literally covered with blood. ನಾನು ಎಷ್ಟೊಂದು ಸಲ ಈ ಮಾಲೀಕರ ಹತ್ರ ಇರಬೇಕಾದ್ರೆ ನಾನು ಬೆಳಗ್ಗೆ ಹೇಗೆ ಎಚ್ಚರ ಆಗಿ ಎದ್ದಿದ್ದೀನಿ ಅಂತಂದರೆ, ನನ್ನದೇ ಆಗಿರುವಂತಹ ಸ್ವಂತ ಆಂಟಿಯ ಕೂಗು ಕಿರುಚಾಟನ ಕೇಳಿ ಎದ್ದೇಳಿದ್ದೀನಿ. ಅವನು ನನ್ನ ಆಂಟಿನ ಏನು ಮಾಡ್ತಾ ಇದ್ದ ಅಂತಂದರೆ, ಹಾಗೆ ಬೆತ್ತಲೆಯಾಗಿ ಹಾಗೆ ಅವಳನ್ನು ಕಟ್ಟಾಕಿ ಅವಳ ಬೆನ್ನಿಗೆ ಫುಲ್ಲು ರಕ್ತ ಬರೋವರೆಗೂ ಬಿಡದೆ ಅವಳಿಗೆ ಹೊಡಿತಾ ಇದ್ದ. ನೋ ವರ್ಡ್ಸ್, ನೋ ಟಿಯರ್ಸ್, ನೋ ಪ್ರೇಯರ್ಸ್ ಫ್ರಮ್ ಹಿಸ್ ಗ್ಲೋರಿ ವಿಕ್ಟಿಮ್ seemed to move his iron heart from its bloody purpose. The louder she screamed, the harder he wept. ಅವಳು ಎಷ್ಟೇ ಮಾತಾಡಿದ್ರು, ಎಷ್ಟೇ ಕಿರ್ಚ್ಕೊಂಡ್ರು, ಎಷ್ಟೇ ಕೂಗ್ಕೊಂಡ್ರು, ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರು, ಏನೇ ಮಾಡಿದ್ರೂ ಕೂಡ, ಎಷ್ಟೇ ಬಲಿಪಶು ಆದರೂ ಕೂಡ ಅವನು ಅಲ್ಲಿಂದ ಹೋಗ್ತಾನೆ ಇರಲಿಲ್ಲ. ಅಷ್ಟು ಕಬ್ಬಿಣದ ಹೃದಯ ಹೊಂದಿರೋನಾಗ್ತಾ ಇದ್ದ, ಅಷ್ಟು ಹೊಡಿತಾನೆ ಇದ್ದ. ಅವಳು ಎಷ್ಟು ಜೋರಾಗಿ ಕಿರ್ಚುತ್ತಾಳೋ ಅಷ್ಟೇ ಜೋರಾಗಿ ಹೊಡಿತಾ ಇದ್ದ. ಆ್ಯಂಡ್ ವೇರ್ ದ ಬ್ಲಡ್ ರ್ಯಾನ್ ಫಾಸ್ಟೆಸ್ಟ್ ದೇರ್ ಹಿ ವಿಪ್ಡ್ ಲಾಂಗೆಸ್ಟ್. ಎಲ್ಲಿ ಹೊಡೆದಾಗ ಎಲ್ಲಿಂದ ಕಿತ್ತು ಚರ್ಮ ಎಲ್ಲ ಬ್ಲಡ್ ಬರ್ತಾ ಇತ್ತು, ರಕ್ತ ಎಲ್ಲ ಹರ್ಕೊಂಡು ಹೋಗ್ತಾ ಇತ್ತು, ಅಲ್ಲೇ ಇನ್ನೂ ಜೋರಾಗಿ ಹೊಡಿತಾ ಇದ್ದ. He would whip her to make her scream and whip her to make her hush, and not until overcome by fatigue would he cease to swing the blood-clotted cow skin. It was a most terrible spectacle. ಅವನು ಹೇಗೆ ಹೊಡಿತಾ ಇದ್ದ ಅಂದರೆ, ಅವಳು ಕಿರ್ಚೋದಕ್ಕೋಸ್ಕರ ಅವನು ಹೊಡಿತಾ ಇದ್ದ. ಮತ್ತು ಅವಳು ಕಿರ್ಚಿದ ಮೇಲೆ ಅವಳು ಸೈಲೆಂಟ್ ಆಗಬೇಕು ಅಲ್ಲಿವರೆಗೂ ಕೂಡ ಹೊಡಿತಾ ಇದ್ದ. ಮತ್ತು ಅವನಿಗೆ ಹೊಡೆದು ಅವನಿಗೆ ಸುಸ್ತಾಗ್ಬಿಡಬೇಕು ಅಲ್ಲಿವರೆಗೂ ಕೂಡ ಅವನು ಹೊಡಿತಾ ಇದ್ದ. ಅಂತಹ ಅಷ್ಟು ಟಾರ್ಚರ್ ಮಾಡ್ತಾ ಇದ್ದ ಅವನು. ಇದನ್ನೆಲ್ಲ ನಾನು ಕಣ್ಣಿಂದ ನೋಡಿದ್ದೀನಿ, ಇದೆಲ್ಲ ಒಂದು ಭಯಾನಕ ದೃಶ್ಯ ಆಗಿತ್ತು ಅಂತ ಫ್ರೆಡ್ರಿಕ್ ಡಾಗ್ಲಸ್ ಅವರು ಹೇಳ್ತಾ ಇದ್ದಾರೆ. ಫ್ರಮ್ ಮೈ ಅರ್ಲಿಯೆಸ್ಟ್ recollection I date the entertainment of a deep conviction that slavery would not always be able to hold me within its foul embrace. And in the darkest hours of my career in slavery, this living world of faith and spirit of hope departed not from me
but remained like ministering angels to cheer me through the gloom. This good spirit was from God, and to him I offer thanksgiving and praise. ಈಗ ಫ್ರೆಡ್ರಿಕ್ ಡಾಗ್ಲಸ್ ಅವ್ರು ಹೇಳ್ತಾ ಇದ್ದಾರೆ, ಸೊ ನಾನು ಈ ಗುಲಾಮಗಿರಿ ಏನಾಗಿತ್ತು ಅದು ನನ್ನನ್ನು ಹಪ್ಕೊಂಡಿತ್ತು, ಆದರೆ ನಾನು ಯಾವತ್ತೂ ಕೂಡ ಎದೆಗುಂದಲಿಲ್ಲ. ಕೆಲಸ ಏನಿತ್ತು ಗುಲಾಮರಾಗಿ ಅಂತಹ ಕತ್ತಲೆಯ ಸಮಯದಲ್ಲೂ ಕೂಡ ನಾನು ನನ್ನ ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ. ಇಲ್ಲಿ ಯಾವಾಗಲೂ ಕೂಡ ಇಲ್ಲಿಂದ ಆಚೆ ಬರಬೇಕು ಅಂತ ಅದೆಲ್ಲವೂ ಕೂಡ ನನಗೆ ದೇವದೂತರಾಗಿ ನನಗೆ ಹೇಳ್ತಾ ಇದ್ರು. ಹಾಗಾಗಿ ನಾನು ಈ ಕತ್ತಲೆಯನ್ನು ಸೀಳಿ ನಾನು ಇಲ್ಲಿಂದ ಆಚೆ ಬಂದಿದ್ದೇನೆ. ಈ ಆತ್ಮ ಏನಿದೆ ಅದು ದೇವರದ್ದು. ಒಳ್ಳೆ ಆತ್ಮ ದೇವ್ರು ಏನು ಕೊಟ್ಟಿದ್ದಾನೆ ಅದು ದೇವರದ್ದು, ಅದು ಅವನಿಗೆ ಸಲ್ಲತಕ್ಕದ್ದು ಅಂತ ಹೇಳಿದ್ದಾರೆ ಲಾಸ್ಟಲ್ಲಿ. ಅಂದರೆ ಇಲ್ಲಿ ಫ್ರೆಡ್ರಿಕ್ ಡಾಗ್ಲಸ್ ಅವರು ಎಷ್ಟು ಕರಾಳವಾಗಿತ್ತು ಈ ಗುಲಾಮಗಿರಿ ಅಮೆರಿಕದಲ್ಲಿ ಅನ್ನುವಂತಹದ್ದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.